ರೀಲ್ಸ್ ಮಾಡುವುದನ್ನು ಬಿಟ್ಟು ಕೃಷ್ಣಾ ನದಿಗೆ ನೀರು ತರುವ ಕೆಲಸವನ್ನ ಮಾಡಿ ಎಂದು ಬಾಗಲಕೋಟೆಯ ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಕುಮಾರ್ ಆಲ್ಗೂರ್ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಏಪ್ರಿಲ್ 18ರ ಸಂಜೆ 4 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಭಾಗದಲ್ಲಿ ಕೃಷ್ಣಾ ನದಿ ನೀರು ಖಾಲಿಯಾಗಿದ್ದು ಕೃಷ್ಣೆಯ ಒಡಲು ಬರಿದಾಗಿದೆ. ಈ ಕುರಿತಂತೆ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಕೃಷ್ಣಾ ನದಿಯಲ್ಲಿ ನಿಂತು ಬರಿದಾದ ಪ್ರದೇಶದಲ್ಲಿ ನಿಂತುಕೊಂಡು ಕೃಷ್ಣೆಗೆ ನೀರು ಖಾಲಿಯಾಗಿದ್ದು ಮತ್ತು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳಿದ್ದು, ಜೊತೆಗೆ 1 ಟಿಎಂಸಿ ಬದಲು 3 ಟಿಎಂಸಿ ನೀರನ್ನ ಬಿಡಬೇಕು ಎಂದು ಒತ್ತಾಯಿಸುವುದಾಗಿ ಅವರು ಹೇಳಿ ಒಂದು ರೀಲ್ಸ್ ಅನ್ನ ಮಾಡಿದ್ರು. ಅದು ಕೂಡ ವೈರಲ್ ಆಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ಆಲ್ಗೂರ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಾತನಾಡಿದ್ದು, ರೀಲ್ಸ್ ಮಾಡುವುದನ್ನ ಬಿಟ್ಟು ನೀರು ತರುವ ಪ್ರಾಮಾಣಿಕ ಕೆಲಸವನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಸೆಂಟ್ರಲ್ ನಲ್ಲೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರ ಇದ್ದು ಸಂಬಂಧಪಟ್ಟಂತಹ ಸಚಿವರಿಗೆ ಮನವರಿಕೆ ಕೂಡ ಮಾಡುವುದನ್ನ ಮಾಡಿ ರೀಲ್ಸ್ ಮಾಡಿದರೆ ನೀರು ಬರುವುದಿಲ್ಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರೀಲ್ಸ್ ವಿಚಾರ ಸದ್ಯಕ್ಕೆ ವೈರಲ್ ಆಗಿದ್ದು, ಈ ಸಂದರ್ಭದಲ್ಲಿ ಕುಮಾರ್ ಆಲ್ಗೂರ್ ಮಾತನಾಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಮಾರ್ ಆಲ್ಗೂರ್. ಏನು ವಿಷಯಪ್ಪ ಅಂದ್ರೆ, ನಿನ್ನೆ ದಿನ ತಾವೆಲ್ಲರೂ ಒಂದು ರೀಲ್ಸ್ ನೋಡಿದಿರಿ. ಜಮಖಂಡಿ ಒಳಗೆ ಭಾಳ ಚರ್ಚೆ ಆಯ್ತು ಆ ರೀಲ್ಸ್ ಏನಪ್ಪಾ ಅಂದ್ರೆ, ಪ್ರೋಟೋಕಾಲ್ ಶಾಸಕರು ಜಮಖಂಡಿ ಮತಕ್ಷೇತ್ರ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ನಿನ್ನೆ ದಿನ ಹೋಗಿ ಕೃಷ್ಣಾ ನದಿ ಒಳಗೆ ನಿಂತು ಒಂದು ವಿಡಿಯೋ ಮಾಡ್ಯಾರ. ರೀಲ್ಸ್ ಏನ್ ಮಾಡ್ಯಾರಪ್ಪ ಅಂದ್ರ, ಈಗಾಗಲೇ ಸರ್ಕಾರ 1 ಟಿಎಂಸಿ ನೀರು ಬಿಡಾಕತೈತಿ, ಮತ್ತ 1 ಟಿಎಂಸಿ ನೀರು ಸಾಕಾಗಂಗಿಲ್ಲ, ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಇನ್ನೂ 3 ಟಿಎಂಸಿ ನೀರು ಬೇಕಂತಂದು ಒಂದು ಹೇಳಿಕೆ ನೀಡಿ ಒಂದು ರೀಲ್ಸ್ ಮಾಡಿದ್ರು. ಮ್ಯೂಸಿಕ್ ಅದೆಲ್ಲ ಹಾಕಿ, ಮ್ಯೂಸಿಕ್ ಎಲ್ಲ ಭಾಳ ಚೆನ್ನಾಗಿ ಬಂದೈತಿ. ಅದ್ರ ಪ್ರಕಾರ ನಾನು ಶಾಸಕರಿಗೆ ಹೇಳ್ತೀನಿ, ಶಾಸಕರು ಯಾವ ರೀತಿ ಮಾಡ್ತಾರೋ ಅವ್ರಿಗೆ ಒಂದು ತಿಳಿವಲ್ದು. ಯಾಕಂದ್ರೆ ಈಗಿನ ಬೇಸಿಗೆ ಪರಿಸ್ಥಿತಿ ಐತಿ. ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಾಗ ಅದಾರ ಶಾಸಕರು ಅನ್ನೋದು, ಜನಪ್ರತಿನಿಧಿ. ಅವರು ಹೋಗಿ ಹೊಳ್ಯಾಗ ನಿಂತು ರೀಲ್ಸ್ ಮಾಡಿದ್ರೆ ನೀರು ಬರಂಗಿಲ್ಲ. ಶಾಸಕರಾಗಿ ಹೌದು, ರಾಜ್ಯ ಸರ್ಕಾರಕ್ಕೆ ನಮ್ದು ಏನು ಕಾಂಗ್ರೆಸ್ ಸರ್ಕಾರ ಐತಿ, ಹೋಗ್ರಿ ಸರ್ಕಾರ ಮ್ಯಾಗ ಒತ್ತಡ ಹೇರ್ರಿ, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ರಿ. ಆಮೇಲೆ ನಿಮ್ಮದಾದಂತ ಕೇಂದ್ರ ಸರ್ಕಾರ ಬಿಜೆಪಿ ಐತಿ, ಹೋಗ್ರಿ ಅಲ್ಲಿ ಯಾರು ಸಚಿವರು ನೀರಾವರಿ ಸಚಿವರು ಅವ್ರಿಗೂ ಮನವರಿಕೆ ಮಾಡ್ರಿ, ಅಲ್ಲಿ ಒತ್ತಾಯ ಮಾಡಿ ನೀರ್ ತರೋ ಕೆಲಸ ಮಾಡ್ರಿ, ಬಿಟ್ಟು ರೀಲ್ಸ್ ಮಾಡೋ ಕೆಲಸ ಅಂತ ಇದನ್ನೆಲ್ಲ ಬಿಡ್ರಿ. ಯಾಕೆ ಒಂದ್ ವೇಳೆ ನಿಮ್ ಕಡೆ ನೀರ್ ತರೋದು ಕೆಪಾಸಿಟಿ ಆಗ್ಲಿಕ್ಕಂದ್ರ ನಮ್ಮ ಆನಂದ್ ನ್ಯಾಮಗೌಡ ಅದಾರ, ಅವ್ರ ಕಡೆ ಬಂದು ಸಲಹೆ ಸೂಚನೆ ಕೇಳ್ರಿ. ಕಡೆಗೆ ನಿಮ್ ಕಡೆ ಆಗ್ಲಿಕ್ಕಂದ್ರ ಅವ್ರೇ ಮಾಡ್ತಾರ, ಅವ್ರ ನಿರಂತರ. ಯಾಕಂದ್ರ ಅವ್ರ ತಂದೆ ಹಿಡ್ಕೊಂಡು ಅಪಾರವಾದಂತ ರೈತರ ಮೇಲೆ ಕಾಳಜಿ, ಆ ಕೃಷ್ಣಾ ನದಿ ಮೇಲೆ ಕಾಳಜಿ ಉಳ್ಳಂತ ನಾಯಕರು ಆನಂದ್ ನ್ಯಾಮಗೌಡ ಅದಾರ. ಅದಕ್ಕಾಗಿ ತಾವು ಕೂಡ ಅವ್ರ ಹಾದಿಯಲ್ಲಿ ಯಾವ ರೀತಿ ಸರ್ಕಾರದ ಗಮನ ಸೆಳಿಬೇಕು, ಯಾವ ರೀತಿ ನಾವು ಕೃಷ್ಣಾ ನದಿಗೆ ನೀರು ತರಬೇಕು, ಏನ್ ಮಾಡಿದ್ರೆ ಅಧಿಕಾರಿಗಳು ನೀರು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾರೋ, ನಾವು ಏನ್ ಮಾಡಿದ್ರೆ ರೈತರಿಗೆ ಅನುಕೂಲ ಮಾಡ್ಬೇಕು ಅನ್ನೋದು ಮೊದಲ ಆತ್ಮಾವಲೋಕನ ಮಾಡ್ಕೋರಿ. ಸರಿಯಾಗಿ ಮೊದಲು ತಿಳುವಳಿಕೆಯನ್ನ ತಿಳಿದುಕೊಳ್ರಿ, ಆಮೇಲೆ ಇವೆಲ್ಲ ಕೆಲಸ ಮಾಡ್ರಿ. ರೀಲ್ಸ್ ಮಾಡೋದು ಬಿಟ್ಟ ನೀರು ತರೋ ಕೆಲಸ ಮಾಡ್ರಿ ಅಂತಂದ ಈ ಮುಖಾಂತರ ನಾನು ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಒತ್ತಾಯ ಮಾಡ್ತೇನೆ.